ಬಿಗ್ ಬಾಸ್ ಸೀಸನ್ 11 ಮುಕ್ತಾಯ ಆಗಿತ್ತು. ಹನುಮಂತು ವಿನ್ನರ್ ಅಂತ ಅನೌನ್ಸ್ ಮಾಡಿದ್ದೂ ಆಯಿತು. ಇದೀಗ ಕೆಲವು ಫ್ಯಾಮಿಲಿಯಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾವಾಗಲೂ ಫ್ಯಾಮಿಲಿ ಒಳಗಿನ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದು ಅವರ ಫ್ಯಾಮಿಲಿ ಒಳಗಿದ್ರೆ ಮಾತ್ರ ಚಂದ. ಆದರೆ ಅದು ಯಾಕೋ ಗೊತ್ತಿಲ್ಲ, ಗೌತಮಿ ಫ್ಯಾಮಿಲಿಯಲ್ಲಿ ಆ ವಿಚಾರ ತುಂಬಾ ವೈರಲ್ ಆಗ್ತಿದೆ. ಹಾಗೆ ನೋಡಿದ್ರೆ ನಾವು ಮಾತಾಡೋದು ಬಿಟ್ಟರು, ನೀವು ಮಾತಾಡೋದು ಬಿಟ್ಟರು, ಜನ ಮಾತಾಡೋದು ಬಿಟ್ಟರು, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಸ್ಗಳು, ಫೋಟೋಸ್ಗಳು ವೈರಲ್ ಆಗೋದು ಬಿಟ್ಟರು, ಗೌತಮಿ ಮಾವ ಅದ್ಯಾಕೋ ಬಿಡೋ ಹಂಗೆ ಕಾಣಿಸ್ತಾ ಇಲ್ಲ. ಹೌದು, ಮೊನ್ನೆ ತಾನೇ ಗೌತಮಿ ಸೋತಿದ್ದಾಗ ವನದುರ್ಗೆಗೆ ಧನ್ಯವಾದವನ್ನು ತಿಳಿಸಿ ಅನ್ಯಾಯ ಮತ್ತು ಅಧರ್ಮದಿಂದ ಬರುವವರನ್ನು ತಾಯಿ ವನದುರ್ಗೆ ಕೈ ಹಿಡಿಯಲ್ಲ ಅಂತ ಹೇಳಿ ಪೋಸ್ಟ್ ಮಾಡಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಸ್ವತಃ ಅವರ ಮಾವನೇ ಆ ಪೋಸ್ಟ್ ಮಾಡಿದ್ದು ಕೂಡ ಸಿಕ್ಕಾಪಟ್ಟೆ ಶಾಕು ಆಗಿತ್ತು. ಈ ಬಗ್ಗೆ ಗೌತಮಿ ಅವರನ್ನು ಕೇಳಿದಾಗ ಇದ್ರ ಬಗ್ಗೆ ನಾನು ಮಾತಾಡಲ್ಲ, ಫ್ಯಾಮಿಲಿ ಅಂತ ಹೇಳಿದ್ಮೇಲೆ ಅದು 4 ಗೋಡೆ ಮಧ್ಯೆ ಇರಬೇಕು ಅಂತ ನಾನು ಬಯಸ್ತೀನಿ ಅಂತ ಬಹಳ ನಾಜೂಕಾಗಿ, ಬಹಳ ಮೆಚೂರ್ಡ್ ಆಗಿ ಮಾತನಾಡಿದ್ರು. ಹಾಗೆ ನೋಡಿದ್ರೆ ಗೌತಮಿ ನಿಜವಾಗ್ಲೂ ಕೂಡ ಒಳ್ಳೆ ಹುಡುಗಿ, ಒಳ್ಳೆ ಹೆಣ್ಮಗಳು, ಒಳ್ಳೆ ಸಂಸ್ಕಾರ ಇರುವಂಥ ಹೆಣ್ಮಗಳು ಅನ್ನೋದು ಗೊತ್ತಾಗುತ್ತೆ. ಇನ್ಯಾರೇ ಆಗಿದ್ರು ಮಾಧ್ಯಮಗಳು ಕೇಳ್ತಾ ಇದ್ದ ಹಾಗೆಯೇ ನಮ್ಮ ಮಾವ ಸರಿ ಇಲ್ಲ, ನನಗೂ ನಮ್ಮ ಮಾವಂಗೂ ಬರಲ್ಲ ಅಂತ ಹೇಳ್ಬಹುದಿತ್ತು. ಆದರೆ ಗೌತಮಿ ಅದನ್ನು ಮಾಡಲಿಲ್ಲ, ತುಂಬ ಮೆಚೂರ್ಡ್ ಆಗಿ ಮಾತನಾಡಿದ್ರು. ಆದರೆ ಅದು ಯಾಕೋ ಗೊತ್ತಿಲ್ಲ, ಗೌತಮಿಗಿರುವಂಥ ಮೆಚೂರಿಟಿ ಅವ್ರ ಮಾವಂಗಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದೀಗ ಮತ್ತೆ ಇನ್ನೊಂದೆರಡು ಪೋಸ್ಟ್ಗಳನ್ನು ಹಾಕಿದ್ದು, ಈ ಪೋಸ್ಟ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಹಾಗಿದ್ರೆ ಆ ಪೋಸ್ಟ್ ಏನು? ನಿಮ್ಮ ಮೆಘಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗಣೇಶ್ ಕಾಸರಗೋಡು ಗೌತಮಿ ಅವರ ಮಾವ. ಶ್ರಮ ಅರ್ಥವಾದರೆ ಅಪ್ಪ ಅರ್ಥ ಆಗ್ತಾನೆ, ಕರುಣೆ ಅರ್ಥ ಆದರೆ ತಾಯಿ ಅರ್ಥ ಆಗತ್ತೆ. ಶುಭಂ ಅಂತ ಹಾಕಿ ಅಪ್ಪ ಅಮ್ಮನನ್ನು ಬಿಟ್ಟು ಹೆಂಡತಿಯ ಬಾಲ ಆದಂಥ ಗಂಡು ಮಕ್ಕಳಿಗೆ ಈ ಪೋಸ್ಟ್ನ ಡೆಡಿಕೇಶನ್ ಅಂತ ಪೋಸ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದೊಂದೇ ಮಾಡಿದರೆ ಸರಿ ಹೋಗ್ತಿತ್ತು. ಇನ್ನೂ ಒಂದು ಪೋಸ್ಟ್ ಮಾಡಿದ್ದಾರೆ. ಅದೇನು ಅಂದರೆ, ಗೌತಮಿ ಅವರ ಮಾವ ಅಂದರೆ ಗೌತಮಿ ಅವರ ಗಂಡನಿಗೆ ಇನ್ನೊಬ್ಬರು ತಮ್ಮ ಇದ್ದಾರೆ. ಅವ್ರ ಮಾವನಿಗೆ 2 ಮಕ್ಕಳು, 2 ಗಂಡು ಮಕ್ಕಳು. ಅದರಲ್ಲಿ ದೊಡ್ಡವರನ್ನು ಮದುವೆ ಆಗಿದ್ದು ಗೌತಮಿ. ಅವ್ರದ್ದು ಪಕ್ಕ ಲವ್ ಮ್ಯಾರೇಜು. ಮರಾಠಿ ಜನಾಂಗದ ಗೌತಮಿ ಅವರನ್ನು ಅವ್ರ ಮನೇಲಿ ಒಪ್ಪಿ ಮದುವೆ ಮಾಡ್ತಾರೆ. ಸಿನಿಮಾ ಇಂಡಸ್ಟ್ರಿ ಅವರೇ ಈ ಗಣೇಶ್ ಕಾಸರಗೋಡು ಸಿನಿಮಾದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿದ್ದಾರೆ. ಅವರೊಬ್ಬ ಪತ್ರಿಕಾ ವರದಿಗಾರರಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಸಿನಿಮಾ ಜರ್ನಲಿಸ್ಟ್ ಆಗಿ ಸಿನಿಮಾ ಮಂದಿಗಳನ್ನು ಹತ್ತಿರದಿಂದ ನೋಡಿದ್ದಾರೆ. ಸಿನಿಮಾ ಮಂದಿಗಳು ಹೇಗೆ ಏನು ಅನ್ನೋದು ಗೊತ್ತಿದೆ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಷ್ಟಿದ್ರೂ ಕೂಡ ಸೊಸೆ ಬಗ್ಗೆ ಅದ್ಯಾಕೆ ಇಷ್ಟು ದ್ವೇಷ ಅಥವಾ ಇಷ್ಟು ಅಸೂಯೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಅದಲ್ಲದೆ ಸ್ವಂತ ಮಗ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕ್ಯಾಮ್ರಾಮ್ಯಾನ್ ಆಗಿರಬೇಕಾದ್ರೆ ಸೊಸೆ ಯಾಕೆ ನಟಿ ಆಗಬಾರ್ದು ಗೊತ್ತಿಲ್ಲ. ಸೊಸೆ ಯಾಕೆ ರಿಯಾಲಿಟಿ ಶೋಗೆ ಬರಬಾರ್ದು ಗೊತ್ತಿಲ್ಲ. ಆದರೆ ಇವ್ರ ನಡುವೆ ಅದೇನು ಅಸಮಾಧಾನ ಇದೆ, ಅದೇನು ಭಿನ್ನಾಭಿಪ್ರಾಯ ಇದೆ ಅನ್ನೋದು ಗೊತ್ತಿಲ್ಲ. ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ, ಮಾವ ಸೊಸೆ, ಹೀಗೊಂದಷ್ಟು ಅಸಮಾಧಾನ, ಬೇಸರ, ಜಗಳ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಎಲ್ಲರ ಮನೆಯೂ ಪರ್ಫೆಕ್ಟ್ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಎಜುಕೇಟೆಡ್ ಆಗಿ, ಸಮಾಜದಲ್ಲಿ ಹೆಸರು ಮಾಡಿದವರಾಗಿ, ಗುರುತಿಸ್ಕೊಂಡವರಾಗಿ ಮಗ ಸೊಸೆ ಸಾಧನೆ ಮಾಡ್ತಿದ್ದಾರೆ, ಅವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ಇದ್ರೂ ಕೂಡ ಬೇಕು ಅಂತ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ತಮ್ಮ 2ನೇ ಮಗ ಮತ್ತು ಸೊಸೆಯ ಜೊತೆಗಿನ ಫೋಟೋವನ್ನು ಹಾಕಿ ನಮ್ಮದು ಹ್ಯಾಪಿ ಕುಟುಂಬ, ಇಷ್ಟೇ ನನ್ನ ಕುಟುಂಬ ಅಂತ ಹೇಳಿದ್ದಾರೆ. ಅಲ್ಲಿಗೆ ಗೌತಮಿ ಮತ್ತು ಗೌತಮಿ ಗಂಡನನ್ನು ಬಿಟ್ಟಿದ್ದಾರೆ. ನನಗಿರೋದು ಒಬ್ಬನೇ ಮಗ, ಒಬ್ಬನೇ ಸೊಸೆ ಅನ್ನುವಂಥ ಅರ್ಥದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾವ ಬಿರುಗಾಳಿನೂ ಇಲ್ಲ, ಸುಂಟರ ಗಾಳಿನೂ ಇಲ್ಲ, ನಮ್ಮದು ಇಷ್ಟೇ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ ಅಂತ ಕೊನೆ ಮಗ ಮತ್ತು ಮಗನ ಹೆಂಡತಿ ಅಂದರೆ ಸೊಸೆಯ ಫೋಟೋವನ್ನು ಹಾಕಿದ್ದಾರೆ. ಗೌತಮಿ ಫೋಟೋ ಆಗಲಿ, ಗೌತಮಿ ಗಂಡನ ಫೋಟೋ ಆಗಲಿ ಯಾವುದೂ ಕೂಡ ಹಾಕಿಲ್ಲ. ಸೊಸೆಯ ಬಗ್ಗೆ ಇಷ್ಟು ಖಾರವಾಗಿ ಸಮಾಜಕ್ಕೆ ಕಾಣುವಂತೆ ನೆಡ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೇ ಈಗ ಪ್ರಶ್ನೆ. ಅದು ಅಲ್ಲದೆ ಗಣೇಶ್ ಕಾಸರಗೋಡು ಹಿರಿಯ ಪತ್ರಕರ್ತ. ಸೊ ಅವ್ರಿಗೂ ಕೂಡ ಒಂದಷ್ಟು ಅನುಭವಗಳಿದೆ. ಸಿನಿಮಾ ಇಂಡಸ್ಟ್ರಿ ಅಂದರೆ ಏನು ಅಂತ ಗೊತ್ತಿದೆ, ಸಮಾಜ ಅಂದರೆ ಏನು ಅಂತ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಅಂದರೆ ಏನು ಅಂತ ಗೊತ್ತಿದೆ. ಏನೇ ಫ್ಯಾಮಿಲಿಯ ಅಸಮಾಧಾನಗಳು, ಬೇಸರಗಳು ಇದ್ರೂ ಕೂಡ ಕೇವಲ ಅವ್ರ ಮನೆಗೆ ಮಾತ್ರ ಸೀಮಿತ ಆಗಿರೋದು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ಇನ್ನು ಅವ್ರು ಮಾಡಿದಂಥ ಆ ಪೋಸ್ಟ್ನ ಕಮೆಂಟ್ಸ್ಗಳನ್ನು ಓಪನ್ ಮಾಡಿ ನೋಡಿದ್ರೆ ತುಂಬ ಜನ ಅದನ್ನೇ ಹೇಳಿದ್ದಾರೆ. ಸರ್, ನೀವು ತುಂಬ ಬುದ್ಧಿವಂತರಿದ್ದೀರಾ, ನೀವು ತುಂಬ ಎಜುಕೇಟೆಡ್ ಇದ್ದೀರಾ, ನಿಮಗೊಂದಷ್ಟು ಅನುಭವ ಇದೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರ ಪರಿಚಯವೂ ಇದೆ. ಹೀಗಿರಬೇಕಾದ್ರೆ ನೀವು ನಿಮ್ಮ ಮನೆಯ ಸಮಸ್ಯೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಸರ್, ಈ ಥರ ಮಾಡಬೇಡಿ ಅಂತ ಹೇಳಿದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಇನ್ನೂ ಒಂದು ಪೋಸ್ಟ್ ಮಾಡಿದ್ದಾರೆ. ಇನ್ನು ಗೌತಮಿ ಅವರು ಇದನ್ನು ತುಂಬ ಈಸಿಯಾಗಿ, ತುಂಬ ಅಂದರೆ ತುಂಬ ನಯವಾಗಿ ಹ್ಯಾಂಡಲ್ ಮಾಡಿದ್ದಾರೆ.
ನಮ್ಮ ಮಾವ ಆ ಥರ ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ. ಅದು ನಂಗೆ ಆಶ್ಚರ್ಯ ಆಗಿದೆ. ಬಟ್ ನಾನು ಇದ್ರ ಬಗ್ಗೆ ಎಲ್ಲೂ ಮಾತಾಡೋಕ್ಕೆ ಹೋಗಲ್ಲ. ಕೆಲಸನೇ ಇಂಪಾರ್ಟೆಂಟು. ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲಸಗಳನ್ನೇ ನೋಡ್ಕೊಂಡು ಹೋಗ್ತೀವಿ. ಕೆಲಸದ ಬಗ್ಗೆ ಏನಾದರೂ ಇದ್ದರೆ ಮಾತಾಡೋಣ. ಯಾಕಂದರೆ ನನ್ನ ಫ್ಯಾಮಿಲಿನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ನನ್ನ ಫ್ಯಾಮಿಲಿ ವಿಚಾರ ನನ್ನ ಮಧ್ಯದಲ್ಲೇ ಇದ್ದರೆ ಚಂದ ಅಂತ ನಾನು ಭಾವಿಸ್ತೀನಿ. ಅವ್ರು ಆ ಥರ ಮಾಡಿರೋದು ನನಗೂ ಶಾಕ್ ಆಗಿದೆ. ಬಟ್ ಯಾಕೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಮತ್ತು ನಿಮ್ಮ ಮಾವನ ಮಧ್ಯೆ ಎಲ್ಲನೂ ಸರಿ ಇಲ್ವಾ, ಸರಿ ಇದೆಯಾ ಅಂತ ಕೇಳಿದ್ದಕ್ಕೆ ಅವರು ಉತ್ತರನೇ ಮಾಡಿಲ್ಲ. ಇದು ನನ್ನ ವೈಯಕ್ತಿಕ ವಿಚಾರ. ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಮಾತಾಡೋದು ಸೂಕ್ತ ಅಂತಲೂ ನನಗೆ ಅನಿಸಲ್ಲ. ಇದ್ರ ಬಗ್ಗೆ ಎಲ್ಲ ನನ್ನ ನಂಬಿಕೆನೂ ಇಡಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಗೌತಮಿ ಅವರ ಫ್ಯಾನ್ಸ್ಗೆ ಖುಷಿ ತರಿಸಿದ್ರೆ, ಗೌತಮಿ ಅವರ ಮಾವ ಮಾಡಿದಂಥ ಒಂದು ಪೋಸ್ಟ್ ಗೌತಮಿ ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಸೊ ಗೌತಮಿ ತುಂಬ ಒಳ್ಳೆ ಹುಡುಗಿ, ಎಲ್ಲದರಲ್ಲೂ ಪಾಸಿಟಿವನ್ನೇ ನೋಡ್ತಾರೆ, ಪಾಸಿಟಿವನ್ನೇ ಬಯಸ್ತಾರೆ. ಹೀಗಿದ್ದರೂ ಕೂಡ ಗೌತಮಿ ಮಾವ ಈ ಥರದ್ದೊಂದು ವರ್ತನೆ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಗೌತಮಿ ಇದರಲ್ಲಿ ಎಷ್ಟು ಕರೆಕ್ಟ್ ಅಂತ ಅನಿಸುತ್ತೆ, ಎಷ್ಟು ಪ್ರೌಡ್ ಅಂತ ಅನಿಸುತ್ತೆ, ಮತ್ತು ಗೌತಮಿ ಮಾವ ಸ್ವಲ್ಪ ಮಟ್ಟಿಗೆ ಇದನ್ನೆಲ್ಲ ಸದ್ಯಕ್ಕೆ ಹೋಲ್ಡ್ ಮಾಡೋದು ಬೆಟರು ಅಂತ ಅನಿಸುತ್ತೆ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.